ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ ಕ್ಲಾಸಿಗೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಬಿಕಾಮ್ 2ನೇ ಸೆಮಿಸ್ಟರಿನ ಬೇಸಿಕ್ ಕನ್ನಡ ಪಠ್ಯಪುಸ್ತಕದ ಕುಮಾರವ್ಯಾಸ ಕವಿ ರಚಿಸಿರುವ ಗದುಗಿನ ಭಾರತ ಕಾವ್ಯದ ಸಾರಥಿತನವ ಕೈಕೊಂಡನು 2ನೇ ವಿಡಿಯೋ. ಈ ವಿಡಿಯೋಕ್ಕಾಗಿ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋ ಸಂಪೂರ್ಣವಾಗಿ ಆಲಿಸಿ ಸದುಪಯೋಗ ಪಡಿಸ್ಕೊಳ್ಳಿ. ಹವಾರೇವು ಕೊಡ್ರಿ. ಕುಮಾರವ್ಯಾಸ ಕವಿ ಬರೆದಿರುವಂಥ ಗದುಗಿನ ಭಾರತ ಕಾವ್ಯದಲ್ಲಿ ಉದ್ಯೋಗ ಪರ್ವದಲ್ಲಿ ಬರುವಂಥ ಸಾರಥಿತನವ ಕೈಕೊಂಡನು. ಈಗಾಗಲೇ 2 ಪದ್ಯಗಳನ್ನು ನಾನು ಹೇಳಿದ್ದೀನಿ. ಅಲ್ಲಿ ಏನು ನಡೀತು, ಯಾವಾಗ ಪಾಂಡವರು ತಮ್ಮ ಭೂಮಿಯನ್ನು ಆಳುವಂಥವ್ರು ಆಗ್ತಾರೆ ಅನ್ನುವಂಥ ಮಾತನ್ನು ಕೃಷ್ಣ ಹೇಳಿದಾಗ ಅಲ್ಲೇ ಇದ್ದಂಥ ದ್ರುಪದ ರಾಜ ಹೇಳ್ತಾನೆ, ದೇವ ನೀನೇ ಬಲ್ಲೆ, ನಿನ್ನಯ ಭಾವನೆಯ ಧರ್ಮಜನ ಬಹುಮಾನಮಾನದ ಹೊರೆ ನಿನ್ನದು, ಹರಣಭರಣವನ್ನು ನೀವು ಬಲ್ಲಿರಿ, ಕಾಲಲೊದೆದುದ ನೋವಿ ತಲೆಯಲ್ಲಿ ಹೊತ್ತು ನಡೆಸುವ ಡಾವು ಬಲ್ಲೆವು ಜೀಯ ಎಂದನು ದ್ರುಪದ ಭೂಪಾಲ. ನಿಮಗೆ ಧರ್ಮರಾಜನ ವ್ಯಕ್ತಿತ್ವ, ಧರ್ಮರಾಜನ ನಿಷ್ಠೆ ಕೃಷ್ಣನ ಮೇಲೆ ಎಷ್ಟಿತ್ತು ಅನ್ನುವಂಥದ್ದನ್ನು ದ್ರುಪದ ರಾಜ ಹೇಳ್ತಾನೆ. ದ್ರುಪದ ಭೂಪಾಲ ಅಂದರೆ ದ್ರೌಪದಿ ತಂದೆಯಾಗಿರ್ತಕ್ಕಂಥ ದ್ರುಪದ ರಾಜ ಹೇಳ್ತಾನೆ ಕೃಷ್ಣನಿಗೆ, ದೇವ, ಓ ಕೃಷ್ಣನೇ, ಪರಮಾತ್ಮನೇ, ನೀನೇ ಬಲ್ಲೆಯ, ನಿನ್ನ ಭಾವನೆ ಧರ್ಮಜನ ಬಹುಮಾನ ಅವಮಾನದ ಹೊರೆ ನಿನ್ನದು. ಧರ್ಮರಾಜನ ಅಂದರೆ ಧರ್ಮಜನ ಯುಧಿಷ್ಠರನ ಸಂಪೂರ್ಣ ವ್ಯಕ್ತಿತ್ವ ನಿನಗೆ ಗೊತ್ತಿದೆ. ಆಮೇಲೆ ಅವರ ಕಷ್ಟ ಸುಖಗಳು ಏನಿದ್ದಾವೆ, ಏನು ಆಗಿದ್ದಾವೆ, ಇದುವರೆಗೆ ಏನು ಆಯಿತು ಅನ್ನುವಂಥದ್ದು ನಿನಗೆ ಗೊತ್ತಿರಲಾರ್ದು ಯಾವುದೈತಿ. ಪ್ರತಿಯೊಂದು ಬಲ್ಲವ ನೀನು, ಪ್ರತಿಯೊಂದನ್ನು ತಿಳಿದುಕೊಂಡಿರ್ತಕ್ಕಂಥವು ನೀನು. ನಿಮಗೆ ನಾನು ಏನೂ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಇಲ್ಲಿ ಧರ್ಮಜನ ಬಹುಮಾನ ಅವಮಾನ, ಧರ್ಮರಾಜನಿಗೆ ಏನು ಒಳ್ಳೆಯದಾಗಿದೆ ಅದು ನಿನಗೆ ಗೊತ್ತು, ಏನು ಕೆಟ್ಟದಾಗಿದೆ ಅದು ಕೂಡ ಗೊತ್ತು. ಧರ್ಮಜ ಇದುವರೆಗೆ ತಾಪತ್ರಯ ಪಟ್ಟದನು, ಜೂಜಾಟ, ದ್ರೌಪದಿ ವಸ್ತ್ರಾಪರಣ, ವನವಾಸ, ಅಜ್ಞಾತವಾಸ ಎಲ್ಲವೂ ನಿನಗೆ ಗೊತ್ತಿರೋದೆ. ನಿನಗೆ ಗೊತ್ತಿರಲಾರ್ದು ಯಾವುದೈತಿ. ಹಾಗೆ ಅವರ ಸಂಪೂರ್ಣ ಹೊರೆ ನಿನ್ನದು, ಅವ್ರ ಸಂಪೂರ್ಣ ಜವಾಬ್ದಾರಿ ನಿನ್ನದು. ಯಾಕಂದರೆ ಅವರು ಏನೇ ಮಾಡಬೇಕಾದ್ರೂ ಎಲ್ಲೇ ಹೋದರೂ ಕೂಡ ನಿನ್ನನ್ನು ಬಿಟ್ಟು ಅವರಿಲ್ಲ. ಅವರು ನಿನ್ನ ಭಕ್ತರು, ಅವ್ರನ್ನ ಕಾಯೋ ಕೆಲಸ ನಿಂದೆ. ಇದರಲ್ಲಿ ಏನು 2 ಮಾತಿಲ್ಲ. ನಿನ್ನದು ಹರಣಭರಣವನ್ನು ನೀವು ಬಲ್ಲಿರಿ, ಕಷ್ಟ ಸುಖ ಎಲ್ಲವೂ ನೀವು ತಿಳ್ಕೊಂಡಿರಿದ್ದೀರಿ. ಅಷ್ಟೇ ಅಲ್ಲ, ಕಾಲಲೊದೆದುದ ನೋವಿ ತಲೆಯಲ್ಲಿ ಹೊತ್ತು ನಡೆಸುವ ಧರ್ಮಜನನ್ನು, ನಿನ್ನ ಕಾಲಲ್ಲೇ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ತು ಮಾಡುವಂಥ ಗುಣ ಇರ್ತಕ್ಕಂಥವ್ರು ಧರ್ಮಜನ ಸೋದರರು. ಅರ್ಥ ಆಗುತ್ತಲ್ಲ? ನಿನ್ನ ಕಾಲಿಂದ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ತು ಕೆಲಸ ಮಾಡ್ತಕ್ಕಂಥವ್ರವರು. ಅಷ್ಟು ನಿನ್ನ ಮೇಲೆ ನಂಬಿಕೆ, ವಿಶ್ವಾಸ, ನಿಷ್ಠೆ, ಭಕ್ತಿ, ಪ್ರೀತಿ, ಗೌರವ ಎಲ್ಲವೂ ನಿನ್ನ ಮೇಲೆ ಇಟ್ಟಾರು. ನಿನ್ನ ಕಾಲಲ್ಲಿ ತೋರಿಸಿದ್ದು ತಲೆ ಮೇಲೆ ಹೊತ್ತು ಮಾಡ್ತಾರಂದರೆ ನೀನು ಅವ್ರನ್ನ ಅರ್ಥ ಮಾಡಿಕೊಂಡು, ಹಾಗೆ ಜಿಯ ಪ್ರಭು, ಸ್ವಾಮಿ, ಭಗವಂತ, ಕೃಷ್ಣ ಎಲ್ಲ ನಿಂದೆ. ನೀನು ಎದುರಗರ ಹಾಕು, ಹಾಲಗರ ಹಾಕು, ನೀರಗರ ಹಾಕು, ನಿನಗೆ ಬಿಟ್ಟಿದ್ದವು. ಯಾಕಂದರೆ ಇಲ್ಲಿ ದ್ರುಪದ ರಾಜ ಹಂಗೆ ಹೇಳ್ಬೇಕಾದ್ರೆ, ಮತ್ತು ದ್ರೌಪದಿ ಮಗಳು ಕಷ್ಟ ಪಾಂಡವ್ರ ಕಷ್ಟ ಅನುಭವಿಸಿದ್ರು ಮಗಳು ಕಷ್ಟ ಅನುಭವಿಸ್ಬೇಕಾಗ್ತದೆ. ಹೀಗಾಗಿ ಅವ್ರ ಕಷ್ಟ ಸುಖಗಳಲ್ಲಿ ನೀನು ಇರಬೇಕಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಮುಂದೇನಾಗತ್ತೆ ನೋಡ್ರಿ. 4ನೇ ಪದ್ಯ. ಕಳುಹುವುದು ಶಿಷ್ಟರನ್ನು ಧರಣಿ ತಳವ ಬೇಡಿಸುವಲ್ಲಿ ಸಾಮವ ಬಳಸುವುದು, ಭೀಷ್ಮಾದಿಗಳ ಗಟ್ಟುವುದು ವಿನಯದಲ್ಲಿ ತಿಳಿಯುವುದಾತನ ನೆಲೆಯನಲ್ಲಿಂಬಳಿಕ ನಯವಿಲ್ಲೆಂದಾಡಾಹವದೊಳಗೆ ಕೈದೋರುವುದು ಮತವೆಂದನು ಮುರಧ್ವಂಸಿ. ಮುರಧ್ವಂಸಿ ಅಂದರೆ ಕೃಷ್ಣ ಅಂತ ಅರ್ಥ. ಮುರಧ್ವಂಸಿ ಅಂದರೆ ಏನಂತ ಅರ್ಥ? ಕೃಷ್ಣ. ಮುರ ಅನ್ನುವಂಥ ರಾಕ್ಷಸನನ್ನು ಧ್ವಂಸ ಮಾಡಿದನಂದರೆ ಸಂಹರಿಸಿದವನು.
ಅವನನ್ನು ಸಂಹಾರ ಮಾಡಿದವನು ಕೃಷ್ಣ, ಮರಧ್ವಂಸಿ ಅಂತ ಅರ್ಥ. ಆವಾಗ ಕೃಷ್ಣ ಹೇಳ್ತಾನೆ, ಕಳುಹು ಓದು ಶಿಷ್ಟರನ್ನು ಧರಣಿಯ ತಳವ ಬೇಡಿಸುವಲ್ಲಿ. ದ್ರುಪದ ರಾಜ, ಈ ಸಭೆಯಲ್ಲಿ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಈಗಾಗಲೇ ನಾನು ಕೃಷ್ಣ ಸಂಧಾನ ಮಾಡ್ಕೊಂಡು ಬಂದಿದ್ದ, ಹೋಗಿ ಸಂಧಾನಕ್ಕೆ ಅಂತೇಳಿ ಹೋಗಿದ್ದೆ, ಸಂಧಾನ ವಿಫಲ ಆಯಿತು. ಇಲ್ಲಿ ಒಬ್ಬರನ್ನ ಕಳಿಸ್ಬೇಕೀಗ, ಬುದ್ಧಿವಂತರಾದವ್ರನ್ನ ರಾಜ್ಯವನ್ನು ಕೇಳುವುದಕ್ಕಾಗಿ ಕಳಿಸ್ಬೇಕು. ಮೊದಲಿಗೆ ಸಾಮವ ಬಳಸುವುದು. ಸಾಮ ಅಂದರೆ ಈ ಚತುರೋಪಾಯಗಳಂತೇಳಿ ಕರಿತೀವಿ ನಾವು. ನಮಗೆ ನಮ್ಮ ಮಾತು ಕೇಳಬೇಕಾದ್ರೆ ಅವನು ಶತ್ರುನೇ ಆಗಿರಲಿ, ಯಾರೇ ಆಗಿರಲಿ, ಚತುರೋಪಾಯಗಳನ್ನು ಬಳಸುವುದು ಅಂತ. ಚತುರೋಪಾಯಗಳಂದ್ರೇನು? ಸಾಮ, ದಾನ, ಭೇದ, ದಂಡ ಅಂತ. ನಮ್ಮ ಮಾತು ಕೇಳಬೇಕು ಅವರು. ಮೊದಲು ಸಾಮ ಅಂದ್ರೇನು? ತಾಳ್ಮೆಯಿಂದ, ಪ್ರೀತಿಯಿಂದ ವಾಸ್ತವವನ್ನು ಅರ್ಥ ಮಾಡಿಸಿ ಅವ್ರನ್ನ ಬದಲಾಯಿಸಿ ನಮ್ಮ ಮಾತು ಕೇಳಂಗೆ ಮಾಡಬೇಕು. ಇದು ಸಾಮ. ಆಮೇಲೆ ಮತ್ತೊಂದು ಬಳಸೋದು. ಆಮೇಲೆ ಭೇದ, ಸ್ವಲ್ಪ ಸಿಟ್ಟಿನಿಂದ, ಕೋಪದಿಂದ ಅವನಿಗೆ ತೊಂದರೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಕೊನೆಗೆ ಯಾವುದೂ ಕೇಳಿಲ್ಲ ಅಂದರೆ ದಂಡಂ ದಶಗುಣ, ಕತ್ತೆಗೆ ಲತ್ತೆ ಪೆಟ್ಟು ಅಂತಾರಲ್ಲ, ಆ ರೀತಿಯಾಗಿ ದಂಡ ಬಳಸೋದಿದ್ದೇ ಇದೆ. ಮೊದಲು ಸಾಮವನ್ನು ಬಳಸಬೇಕು. ಭೀಷ್ಮಾದಿಗಳಿಗಟ್ಟುವುದು. ಭೀಷ್ಮ, ದ್ರೋಣ ಇವರೆಲ್ಲರೂ ಇದ್ದಾರಲ್ಲ, ಅವರೆಲ್ಲರಿಗೆ ಈ ಮಾಹಿತಿಯನ್ನು ಮುಟ್ಟಿಸುವಂಥ ಅವ್ರನ್ನ ಕಳಿಸ್ಬೇಕು. ವಿನಯದಲ್ಲಿ ನಾವು ಹೋಗಿ ಪ್ರೀತಿಯಿಂದ ಕೇಳ್ತಾ ಇದ್ದೀವಿ, ನಮ್ಮ ರಾಜ್ಯ ನಮಗೆ ಕೊಟ್ಬಿಡು ಅಂತೇಳಿ. ಕೇಳಿದ ಸರಿ, ವಿನಯದಲ್ಲಿ ಕೇಳಬೇಕು. ಮೊದಲಿಗೆ ಏನು ಮಾಡ್ಬೇಕು, ನಾವು ಯಾವಾಗಲೂ ಸ್ಟ್ರಾಂಗ್ ಆಗಬಾರ್ದು. ಮಕ್ಕಳ ಸಿಟ್ಟಿನಿಂದ ಕೇಳಿದ್ನಪ್ಪ ಅಂದರೆ ಸಿಟ್ಟೆ ಪ್ರತ್ಯುತ್ತರ ಬರ್ತೈತಿ. ಮೊದಲು ಪ್ರೀತಿಯಿಂದ ಕೇಳ್ಬೇಕು. ಅವ್ರ ಮನಸ್ಸಿನ ಅಂತರಾಳವನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಹಂತವಾಗಿ ನಾವು ಹೋಗಬೇಕಾಗತ್ತಾ. ವಿನಯದಲ್ಲಿ ಕೇಳೋಣ. ತಿಳಿಯುವುದಾತನ ನೆಲೆಯನಲ್ಲಿಂಬಳಿಕ. ನಾವು ಈ ಥರ ಕೇಳಿದಾಗ ಅವನ ನಿಜವಾದ ಸ್ವರೂಪ ಏನಂತ ನಮಗೆ ಗೊತ್ತಾಗುತ್ತೆ. ಅವನಿಗೆ ಕೊಡೋ ಇಚ್ಛೆ ಇದ್ದರೆ ಕೊಡ್ತಾನೆ. ನಾವು ಪ್ರೀತಿಯಿಂದ ಕೇಳಿದಾಗ, ನಾವು ಪ್ರೀತಿಯಿಂದ ಕೇಳಿದಾಗ್ಲೂ ಕೊಡಲಿಲ್ಲ, ವಿನಯದಿಂದ ಕೇಳಿದಾಗೂ ಕೊಡಲಿಲ್ಲ, ಬಳಿಕ ನಯವಿಲ್ಲೆಂದಾದೊಡೆ. ಬಳಿಕ ನಮ್ಮಲ್ಲಿ ವಿನಯ ಇತ್ತು, ಅವನಲ್ಲಿ ನಯವಿಲ್ಲ ಅಂದ್ರೇನು? ವಿನಯವಿಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲಿಲ್ಲ ದುರ್ಯೋಧನನ ಕಡೆಯಿಂದಂತಂದಾಗ ಡಾಹವದೊಳಗೆ, ಯುದ್ಧದೊಳಗೆ ಕೈದೋರು ಯುದ್ಧ ಮಾಡೋದು, ತೆಗೆದುಕೊಳ್ಳೋದು, ಅದರಲ್ಲಿ ಎರಡು ಮಾತಿಲ್ಲ. ಮತವೆಂದನು ಮರಧ್ವಂಸ, ಇದೇ ಸರಿಯಾದ ದಾರಿ, ಇದೇ ಸರಿಯಾದ ಮಾರ್ಗ ಅನ್ನುವಂಥ ರೀತಿಯಲ್ಲಿ. ಅಂದರೆ ಒಬ್ಬರನ್ನ ಕಳಿಸ್ಬೇಕು, ವಿನಯದಿಂದ ಕೇಳಬೇಕು, ಸಾಮವನ್ನು ಬಳಸಬೇಕು. ಅಲ್ಲಿಗೂ ಅವನು ನಮ್ಮ ಮಾತಿಗೆ ಬೆಲೆ ಕೊಡದೇ ಇದ್ದರೆ ನಮ್ಮದೇ ಆದಂಥ ಮಾರ್ಗವನ್ನು ನಾವು ಯುದ್ಧದಲ್ಲಿ ಕಂಡುಕೊಳ್ಬೇಕು. ಆವಾಗ ನಮ್ಮ ಭೂಮಿಯನ್ನು, ನಮ್ಮ ಧರಣಿಯನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೃಷ್ಣ ಹೇಳ್ದ. ಇದಾದ ಮೇಲೆ ಮದುವೆಗೋಸುಗ ಬಂದೆ ವಾವಿ ದರಿ ಮೇಲಣ ರಾಜಕಾರ್ಯದ ಹದನ ನರೆಯುಪ್ಪವು ಅಟ್ಟಿದೊಡೆ ಬೆಹವಾವು ವಹಿಲದಲ್ಲಿ ಹೊದೊಳವಿಹುದೆಂದ ಸುರರಿಪು ಕರುಣದಲ್ಲಿ ಕುಂತಿ ಸುತರನ ದ್ರೌಪದಿಯನ ಅಭಿಮನ್ಯುವನ ಸುಭದ್ರೆಯನ ಹರಸಿ ಬೀಳ್ಕೊಂಡ. ಆಯಿತು. ಯಾವಾಗ ಇಷ್ಟೆಲ್ಲ ಚರ್ಚೆ ಆಯಿತು, ಮದುವೆಗೋಸ್ಕರ ಬಂದೆವು. ನಾವು ಇಲ್ಲಿ ಬಂದಿರೋದು ಯಾಕೆ? ಅಭಿಮನ್ಯುವನ್ನು ಮದುವೆಗೆ ಬಂದಿದ್ವಿ, ಸುಭದ್ರೆ ಮಗ. ಯಾಕಂದ್ರೆ ಅಳಿಯ ಹಾಕನೆ, ಸ್ವಾದ್ರ ಅಳಿಯ, ಪ್ರೀತಿ ಅಳಿಯ ಅಭಿಮನ್ಯು. ಅಳಿಯನ ಮದುವೆಗೆ ಬಂದಿದ್ವಿ. ಮದುವೆ ಆಯ್ತು, ಉತ್ತರ ಜೊತೆಗೆ ಮದುವೆ ಭರ್ಜರಿ ಆಗೈತೆ. ಮದುವೆ ಮುಗಿತು, ಮದುವೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ರಾಜಕಾರ್ಯ ಏನಾದರೂ ಇದ್ದರೆ ಅಂತ ಹೇಳಿ ಕಳಿಸ್ರಿ, ನಾವು ಬರ್ತೀವಿ. ರಾಜಕಾರ್ಯ ಇದ್ದರೆ ಈಗ ಬಂಧು ಬಳಗ ನೆಂಟಸ್ಥಾನ ಅಂದಮೇಲೆ ಹೋಗೋದು ಬರೋದು ಇರೋದ ಮತ್ತೆ, ಹೌದಾ? ರಾಜಕಾರ್ಯವಿದ್ದರೆ ಹೇಳಿ ಕಳಿಸ್ರಿ, ನಾವು ಬರ್ತೀವಿ. ಹಂಗೇನಿಲ್ಲ, ಮುಂದಿನ ದಾರಿ ನೀವು ಹುಡುಕೇಳ್ರಿ ಅಂತ ಹೇಳಿ ಎಲ್ಲರಿಗೂ ಕ್ಷೇಮವಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಕೃಷ್ಣ ಆಶೀರ್ವಾದ ಮಾಡ್ತಾನೆ. ಕೃಷ್ಣ ಯಾರ್ಯಾರಿಗೆ ಆಶೀರ್ವಾದ ಮಾಡಿದ? ಕರುಣದಲ್ಲಿ ಕುಂತಿ ಸುತರನ, ಕರುಣೆಯಿಂದ, ಪ್ರೀತಿಯಿಂದ, ಕಾಳಜಿಯಿಂದ.
ಕುಂತಿಸುತರಾಗಿರ್ತಕ್ಕಂಥ ಪಾಂಡವರಿಗೆ ಧರ್ಮ, ರಾಜ, ಅರ್ಜುನ, ಭೀಮ, ನಕುಲ, ಸಹದೇವ ಎಲ್ಲರಿಗೂ ಒಳ್ಳೆಯದಾಗಲಿ, ಕ್ಷೇಮವಾಗಲಿ, ಶುಭವಾಗಲಿ, ಮುಂದಿನ ದಾರಿ ಸುಖವಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ದ. ಅದಾದ ಮೇಲೆ ದ್ರೌಪದಿಯನ್ನು ಆಶೀರ್ವಾದ ಮಾಡ್ದ, ದ್ರೌಪದಿಗೂ ಕೂಡ ಆಶೀರ್ವಾದ ಮಾಡ್ದ. ಅದಾದ ಮೇಲೆ ಅಭಿಮನ್ಯುವನು ಆಶೀರ್ವಾದ ಮಾಡ್ದ, ಸೋದರಳೆಯ, ಭಾಳ ಪ್ರೀತಿಯ ಅಳೆಯ. ಅವನು ಮುಗಿಸಿದನೇ ಕೃಷ್ಣ, ಅಭಿಮನ್ಯುವನು ಮುಗಿಸಿದನೇ ಕೃಷ್ಣ. ನಿಮ್ಗೆ ಗೊತ್ತಿರ್ತತಿ, ಯಾಕಂದ್ರೆ ಅವನಿಂದನೇ ಇವನಿಗೆ ಗಂಡಾಂತರ ಇರ್ತತಿ. ಯಾಕಂದ್ರೆ ಸೋದರ ಮಾವನಿಗೆ ಹೊಡೆದಿರ್ತಾನೆ, ಮತ್ತು ಸೋದರ ಮಾವ ಇವನು ಅವನು ಹೊಡಿತಾನೆ. ಒಬ್ರಿಗೊಬ್ರು ಇರೋದ ಮತ್ತು ಸಹಜ. ಕಂಸನನ್ನು ಯಾರು ಕೊಂದರು? ತಾಯಿ ಅಣ್ಣ ಅಲ್ವಾ? ತಾಯಿ ಅಣ್ಣ ಮತ್ತು ಕೃಷ್ಣ ಕೊಂದ್ಮೇಲೆ ಮತ್ತು ಅವನಿಗೆ ಅದೇ ರೀತಿಯ ಸ್ಟೇಟಸ್ ಇತ್ತು. ಯಾರಿಗೆ? ಕೃಷ್ಣನಿಗೆ. ಸೊ ಅದು ಹಳೆಯ ದಿನ ಬರ್ತಲೇ ದಿನ ಗಂಡಾಂತರ ಅಂತೇಳಿ ಅದಕ್ಕೆ ಅಭಿಮಾನಿ ಏನು ಮಾಡೋ 13 ವರ್ಷದಾಗ ವಿಕೆಟ್ ಕೆಡಿಬಿಟ್ಟ. ನೋಡ್ರಿ ಹೆಂಗೈತಿ ಚಕ್ರ ಭೇದ ಮಾಡ್ಬೇಕಾದಾಗ 13 ವರ್ಷ ಕರ್ಕೊಂಡು ಹೋದ. ಕೃಷ್ಣ ಮನಸ್ಸು ಮಾಡಿದ್ರೆ ಅಭಿಮಾನಿಯನ್ನು ಬದುಸ್ಬೋದಾಗಿತ್ತು, ಬದುಸಲಿಲ್ಲ ಅವನು. ಯಾಕಂದರೆ ಅವನು ಬದುಕಿದ್ನ ನಾಶ ಆಯ್ತು. ಈ ಥರ ಇರಲಿ. ಅಲ್ಲೇನಾಗುತ್ತೆ, ಅಭಿಮನ್ಯುವರು ಆಶೀರ್ವಾದ ಮಾಡ್ದ, ದ್ರೌಪದಿಗೂ ಆಶೀರ್ವಾದ ಮಾಡ್ದ, ಸುಭದ್ರೆಗೂ ಕೂಡ ಆಶೀರ್ವಾದ ಮಾಡ್ದ, ಮಗಳಿಗೂ ಕೂಡ ಆಶೀರ್ವಾದ ಮಾಡ್ದ, ಹರಸೆ ಬೀಳ್ಕೊಂಡ, ಆಶೀರ್ವಾದ ಮಾಡಿ ಅಲ್ಲಿದ್ದ. ಹ್ಯಾಪಿ ಜರ್ನಿ ಆಯಿತು, ಬರ್ತೀವಿ, ಬಾಬೆ, ಟಾಟಾ, ಸಿ ಯು ಅಂತ ತಿಳ್ಕೊಂಡು ಹೇಳಿ ಯಾರುಂಟರು? ಕೃಷ್ಣ ಎಂದು ಕಳುಹಿಸಿಕೊಂಡು ನಾರಿ ವೃಂದಯಮ ಯದುಬಲ ಸಹಿತ ದೇವ ಮುಕುಂದ ಗೈದನತ್ತಲು ದ್ವಾರಕಾಪುರಿಗೆ. ದ್ವಾರಕಾಪುರಿ, ದ್ವಾರಕಾ ನಗರ. ದ್ವಾರಕಾ ನಗರ ಅಂದರೆ ಯಾರ್ದದು? ಕೃಷ್ಣನ ರಾಜಧಾನಿ, ಯದುವಂಶದ ರಾಜಧಾನಿ ಆಗಿರ್ತಕ್ಕಂಥ ದ್ವಾರಕಾ ನಗರ ಇವತ್ತಿಗೂ ಐತಂತೆ. ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗೈತಂತ ತಿಳ್ಕೊಂಡು ಹೇಳ್ತಾರೆ, ಹುಡುಕ್ತಾ ಇದ್ದಾರೆ. ಇರಲಿ, ಅದು ಸಿಕ್ಕರೆ ಏನೇನು ಅದ್ಭುತಗಳಾಗ್ತಾವಂತ ನೋಡೋಣ. ಈ ಥರ ಎಲ್ಲರಿಗೂ ಕೃಷ್ಣ ಆಶೀರ್ವಾದ ಮಾಡಿ ನಾರಿವೃಂದ ಯದುಬಲ ಸಹಿತ ಅಂದರೆ ಯಾದವರೆಲ್ಲರೂ ಬಂದಿದ್ರಲ್ಲಿ ಮದುವೆಗೆ. ಎಲ್ಲರೂ ಮ್ಯಾರೇಜ್ ಪಾರ್ಟಿ ಮುಗಿಸ್ಕೊಂಡು ಎಲ್ಲರಿಗೂ ವಿಶ್ ಮಾಡಿ ತಮ್ಮ ತಮ್ಮ ಪಾಡಿಗೆ ದೇವ ಮುಕುಂದ ಅಂದರೆ ಕೃಷ್ಣ ವಿಜಯಂಗೈದನತ್ತಲು. ವಿಜಯಂಗ ಅಂದರೆ ಬೀಳ್ಕೊಂಡ, ಅಲ್ಲಿದ್ದ ದ್ವಾರಕಾಪುರಿಗೆ ಪ್ರಯಾಣವನ್ನು ಬೆಳೆಸಿದ. ಆಯ್ತಪ್ಪ ಬರ್ತೀವಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ತಿಳ್ಕೊಂಡು ಹೇಳಿಬಿಟ್ಟು ಕೃಷ್ಣ ಅಲ್ಲಿಂದ ಏನು ಮಾಡ್ತಾನೆ, ಪ್ರಯಾಣವನ್ನು ಬೆಳೆಸಿದ. ಇದಾದ ಮೇಲೆ ಒಂದು ದಿನಾಲೋಚನೆಯ ನೆಲೆಯಿಂದ ಕರೆದು ಪುರೋಹಿತನ ನಲವಿಂದ ಕಳುಹಿದ ದೃಪದನ ಕೌರವನ ಪಟ್ಟಣಕ್ಕೆ. ಕೃಷ್ಣ ಹೋದ. ಕೃಷ್ಣ ಹೋದ ಮೇಲೆ ಈಗ ಪಾಂಡವರಿಗೆ ಒಂದು ದಾರಿ ಸಿಗಬೇಕಲ್ಲಿ, ಹೆಂಗಾರ ಮಾಡಿ. ಮತ್ತೀಗ ಅಳಿಯಂದ್ರಿಗೆ ದಾರಿ ಹಚ್ಬೇಕಲ್ಲ. ಯಾರು? ದೃಪದ ರಾಜ. ಅವಾಗ ಇವನೇನು ಮಾಡ್ದ? ದೃಪದ ರಾಜ ಒಂದು ದಿನ ಆಲೋಚನೆಯನ್ನು ಮಾಡ್ದ. ಒಂದು ಆಲೋಚನೆ ಮಾಡಿ ನೆಲೆಯಿಂದ ಭಾಳ ಬುದ್ಧಿವಂತಿಕೆಯಿಂದ ಒಬ್ಬ ಪುರೋಹಿತನನ್ನು ಕರೆದ, ಒಬ್ಬ ಬುದ್ಧಿವಂತನನ್ನು ಕರೆದ. ನಲವಿಂದ ಕಳುಹಿದ ದೃಪದನ ಕೌರವನ ಪಟ್ಟಣಕ್ಕೆ. ಒಬ್ಬನ ಕರೆದ, ನೋಡಪ್ಪ, ಕೌರವರ ರಾಜ್ಯದಲ್ಲಿ ದುರ್ಯೋಧನಾದಿಗಳು ಏನೇನು ಕುತಂತ್ರಗಳ ಪಟ್ಟಣದನ್ನೇ ಹುಡುಕ್ಯಾಡಿ ಅಲ್ಲೆಲ್ಲ ತಿಳ್ಕೊಂಡು ಅಂದರೆ ಅದೆಲ್ಲ ಗುಪ್ತಚರ ಅಂತ ಹೇಳಿ ಕರಿತೀವಿ ನಾವು. ಆ ಥರ ಕೆಲಸನ ಮಾಡ್ಕೊಂಬರ್ಬೇಕಂತ ತಿಳ್ಕೊಂಡು ಹೇಳಿ ಕಳಿಸಿದ. ಕಳಿಸಿ ಆದಮೇಲೆ ಓಲೆಯುಡುಗರೆ ಸಹಿತ ಧರಣೀಪಾಲರಿಗೆ ಪಾಂಡವರ ಶಿಷ್ಟರು ಕಾಳಗಕ್ಕೆ ಬಲವಾಗಲೂಸುಗ ಕರೆದಲ್ಲಲ್ಲಿ ಆಳು ಕುದುರೆಯ ನೆರಹೆ ಬಂದರು. ಮೂಲೆ ಅರಸುಗಳೆಲ್ಲ ಕುರುಭೂಪಾಲನಲ್ಲಿಗೆ ಕೆಲವರು ಪಾಂಡುತನೆಯರಿಗೆ. ಇದಾದಮೇಲೆ ಏನಾಗುತ್ತಾ, ಅವನು ಹೋಗ್ತಾನ. ಯಾವಾಗ ಯುದ್ಧ ನಿರ್ಧಾರ ಆಯ್ತು ನೋಡ್ರಿ, ಈಗ ಯುದ್ಧ ನಿರ್ಧಾರ ಆಗಿದೆ. ಯುದ್ಧ ನಿರ್ಧಾರ ಆದಮೇಲೆ ಗುಪ್ತಚರ ಕೆಲಸವನ್ನು ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಕಳಿಸಿದ ಮೇಲೆ ಅದ್ರ ಜೊತೆಗೆ ಮತ್ತೇನು ಮಾಡ್ತಾನೆ, ಪಾಂಡವರಿಗೆ ಸಹಾಯ ಮಾಡ್ತಕ್ಕಂಥವ್ರು ಯಾರ್ಯಾರಿದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ, ಸೈನ್ಯದ ಸಹಾಯವನ್ನು ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ಪತ್ರಗಳು ಹೋಗ್ತಾವೆ ರಾಜರಿಗೆ, ಬೇರೆ ಬೇರೆ ರಾಜರಿಗೆ. ಹಾಗೆ ದುರ್ಯೋಧನನು ಕೂಡ ಅದೇ ಕೆಲಸವನ್ನು ಮಾಡಿದ್ದ. ಈಗ ಕೌರವರು ಪಾಂಡವರು ಅಷ್ಟೇ ಯುದ್ಧ ಮಾಡ್ತಾ ಇಲ್ಲಿ. ಕೌರವರಿಗೆ ಬೆಂಬಲ ಸೂಚಿಸ್ತಕ್ಕಂಥವ್ರು ಕೌರವ್ರ ಕಡೆಗೆ ಹೋಗ್ತಾರೆ, ಪಾಂಡವರಿಗೆ ಬೆಂಬಲ ಸೂಚಿಸ್ತಕ್ಕಂಥವ್ರು ಪಾಂಡವ್ರ ಕಡೆ ಬರ್ತಾರೆ.
ಹಿಂಗೆ ಬಂತು. ಎಲ್ಲ ರಾಜರುಗಳು ಬಂದರು. ಓಲೆ ಉಡುಗೊರೆ ಸಹಿತ ಧರಣಿ ಪಾಲರಿಗೆ ಪಾಂಡವರ ಶಿಷ್ಟರು ಕಾಳಗಕ್ಕೆ ಬಲವಾಗಲೋಸುಗ ಕರೆದಲ್ಲಲ್ಲಿ ಆಳು ಕುದುರೆಯ ನರಹಿ ಬಂದರು. ಪಾಂಡವರಿಗೆ ಸಹಾಯ ಮಾಡಲಿಕ್ಕಾಗಿ ಭಾಳಷ್ಟು ರಾಜರು, ಭಾಳಷ್ಟು ದೊರೆಗಳು ಉಡುಗೊರೆಗಳನ್ನು, ಆಳುಗಳನ್ನು, ಕುದುರೆಗಳನ್ನು, ರಥಗಳನ್ನು ತೆಗೆದುಕೊಂಡು ತಗೊಂಬಂದು ಪಾಂಡವರಿಗೆ ಸಪೋರ್ಟ್ ಮಾಡಿದರು, ಬೆಂಬಲವನ್ನು ಕೊಟ್ಟರು. ಈಗ 3ನೇ ಜಾಗತಿಕ ಯುದ್ಧ ಯಾವುದರ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ರಿ. ಆ ಯುದ್ಧ ಸ್ಟಾರ್ಟ್ ಆದ್ರೆ ಒಂದು ದೇಶದವ್ರಿಗೆ ಇನ್ನೊಂದು ದೇಶದವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅಪೋಸಿಟ್ ದೇಶದವ್ರಿಗೆ ಇನ್ನೊಬ್ಬರು ದೇಶದವ್ರು ಸಪೋರ್ಟ್ ಮಾಡ್ತಿರ್ತಾರೆ. ಅವ್ರವ್ರ ಲೆವೆಲ್ಗೆ ಅವ್ರವ್ರು ಇರ್ತಾರೆ. ಇದು ಯಾವಾಗಲೂ ಇದ್ದಿದ್ದೆ, ಇವಾಗಲೂ ಐತಿ, ಮೊದಲಿಗೆ ಇತ್ತು. ಪಾಂಡವರಿಗೆ ಬೆಂಬಲ ಸೂಚಿಸ್ತಕ್ಕಂಥವ್ರು ಎಲ್ಲರೂ ಏನು ಮಾಡಿದರು, ನೆರಹಿ ಬಂದವರು ಬಂದು ಎಲ್ಲರೂ ಸೇರಿಕೊಂಡ್ರು. ಅಲ್ಲಲ್ಲಿ ಸೇರ್ಕೊಂಡ್ರು. ಬಂದು ಪಾಂಡವರು ಸೇರ್ಕೊಂಡ್ರು. ಪಾಂಡವ್ರ ಜೊತೆ ಕೂಡ್ಕೊಂಡ್ರು. ಪಾಂಡವರದು 5 ಅಕ್ಷೋಣಿ ಸೈನ್ಯ, ಕೌರವರದು 11 ಅಕ್ಷೋಣಿ ಸೈನ್ಯ. ಒಂದೊಂದು ಅಕ್ಷೋಣಿ ಅಂದರೆ ಲಕ್ಷಗಟ್ಟಲೆ ಆಳು, ಲಕ್ಷಗಟ್ಟಲೆ ಕುದುರೆ, ಭಾಳ ಅಷ್ಟು ಸೈನ್ಯಗಳನ್ನಿತ್ತು. ಅಷ್ಟೆಲ್ಲ ಸೈನ್ಯಗಳನ್ನು ಇಟ್ಕೊಂಡು ಯುದ್ಧ ಮಾಡಬೇಕಾದಂಥ ಪರಿಸ್ಥಿತಿ. ಆಮೇಲೆ ಆಳು ಕುದುರೆ ನೆರೆಯ ಬಂದರು. ಮೂಲೆ ಅರಸುಗಳೆಲ್ಲ ಮೂಲೆಯಲ್ಲಿಂದ ಸಣ್ಣ ದೊಡ್ಡ ರಾಜರೆಲ್ಲರೂ ಬಂದು ಪಾಂಡವರನ್ನು ಸೇರ್ಕೊಂಡ್ರು, ಕೌರವರನ್ನು ಸೇರಿಕೊಂಡ್ರು. ನೋಡ್ರಿ, ಕುರುಭೂಪಾಲನಲ್ಲಿಗೆ ಕೆಲವರು ಪಾಂಡು ತನೆಯರಿಗೆ. ಅರ್ಥ ಆಗ್ತತ್ತಲ್ಲ? ಕೆಲವರು ಕುರುಭೂಪಾಲನಿಗೆ ಸಹಾಯವನ್ನು, ಬೆಂಬಲವನ್ನು ಸೂಚಿಸಿದರು. ಇನ್ನು ಕೆಲವರು ಪಾಂಡು ತನೆಯರಿಗೆ ಅಂದರೆ ಪಾಂಡು ರಾಜನ ಮಕ್ಕಳಿಗೆ ಅಂದರೆ ಪಾಂಡವರಿಗೆ, ಧರ್ಮರಾಜನಿಗೆ, ಇವರಿಗೆ ಸಹಾಯವನ್ನು ಮಾಡಿದರು, ಸಪೋರ್ಟ್ ಮಾಡಿದರು. ಬಂತು ಸೈನ್ಯ, ಸಮುದ್ರದಂತೆ ಹರಿದು ಬಂತು. ಹಿಂಗೆ ಸಮುದ್ರ ಆದಂಗೆ ಸಮುದ್ರ ಸೇರಿದಂಗೆ ಸೇರುತ್ತೆ ಸೈನ್ಯ. ನೋಡ್ರಿ, ಮುಂದೆ ಹೇಳ್ತಾನೆ ಕವಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಧರಣಿ ಎಡೆಗಿಡೆ ರಾಯ ಮೋಹಾರ ತೆರಳಿ ತಿಬ್ಬರು ರಾಯರಿಗೆ ಕೈ ನೆರವ ತೋರಲು ಕವಿದು ಬಂದುದು ಕಾಣೆ ನಳೆತಗಳ ಅರಿಗಳ ಅತಿ ಹೆಚ್ಚಿದರು ಮೈ ಮರಿದಿರಲು ಮಹಿಮೆಗ ಮಾನ್ಯವು ಅಹುದಿ ಇನ್ನು ಉರವಣಿಸಬೇಕೆಂದು ದುರ್ಯೋಧನನು ಚಿಂತಿಸಿದ. ಯಾವ ಮಟ್ಟಕ್ಕೆ ಸೈನ್ಯ ಹರಿದು ಬಂತಂದರೆ, ಧರಣಿಗಿಡೆ ಎಡೆ, ಭೂಮಿ ಮೇಲೆ ಕಾಲಿಡಲಿಕ್ಕೆ ಜಾಗ ಸಿಗಲಾರ್ದಷ್ಟು ಸೈನ್ಯ ಬಂದು ಸೇರ್ಕೊಂತ. ಅರ್ಥ ಆಗ್ತತ್ತಲ್ಲ? ಎಲ್ಲಿ ನೋಡಿದರೂ ಕುದುರೆಗಳು, ಆನೆಗಳು, ರಥಗಳು, ಸೈನಿಕರು ಬಂದು ಕಾಲಿಡಲಿಕ್ಕೆ ಜಾಗ ಸಿಗ್ತಾಯಿಲ್ಲ, ಅಷ್ಟು ಸೈನ್ಯ ಬಂದು ಸೇರ್ಕೊಂತು. ಪಾಂಡವರಿಗೆ ಸೇರ್ಕೊಂತು, ಕೌರವರಿಗೂ ಸೇರ್ಕೊಂತು. ತೆರಳಿ ತಿಬ್ಬರು ರಾಯರಿಗೆ ತೆರಳಿ ಈ ಥರ ಹೋಗಿ ಆ ಕಡೆ ರಾಜರಿಗೆ ಅವ್ರು ಸಹಾಯ ಮಾಡಿದ್ರು, ಈ ಕಡೆ ರಾಜನಿಗೆ ಇವರು ಸಹಾಯ ಮಾಡಿದರು. ಕೈ ನೆರವ ತೋರಲು ತಮ್ಮ ಕೈಲಾದ ಸಹಾಯವನ್ನು ಮಾಡಲಿಕ್ಕೆ ಅವರು ಮುಂದೆ ಬಂದರು. ಕವಿದು ಬಂದುದು ಆವರಿಸಿ ಬಂತು. ಎಷ್ಟು ಆವರಿಸಿ ಬಂತು ಅಂದರೆ ಯಥೇಚ್ಛವಾಗಿ. ನೀವು ಎಲ್ಲಿ ನೋಡಿದ್ರಲ್ಲಿ ಬರೀ ಸೈನ್ಯವೇ ಕಾಣ್ತಿತ್ತು. ಅಂದರೆ ಕುರುಕ್ಷೇತ್ರ ಯುದ್ಧ ಅಂದರೆ ಹಂಗೆ. ಆ ಯುದ್ಧವನ್ನು ಈಗ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಮ್ಮ ಕೈಲಿ. ಈ ಎಂಥ ಯುದ್ಧ ಮಾಡ್ತೀವಿ ಅಂದರೆ ಆ ಯುದ್ಧಗಳಿಗೆ ಸಮ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಹಿಂಗೆ ಹರಿದು ಬರಲಿಕ್ಕೆ ಶುರುವಾಯ್ತು ನೋಡ್ರಿ. ಅರಿಗಳು ಅತಿ ಹೆಚ್ಚಿದರು. ಅರಿಗಳು ಅಂದರೆ ವೈರಿಗಳು, ಶತ್ರುಗಳು. ದುರ್ಯೋಧನ ಅಂದುಕೊಳ್ತಾನೆ ಈ ಮಾತನ್ನು, ದುರ್ಯೋಧನ ಆಲೋಚನೆ ಮಾಡ್ತಾನೆ ಈ ಮಾತನ್ನು. ಏನಂತ ಆಲೋಚನೆ ಮಾಡ್ತಾನೆ ದುರ್ಯೋಧನ? ಅರಿಗಳತಿ ಹೆಚ್ಚಿದರು, ಶತ್ರುಗಳು ಭಾಳ ಶಕ್ತಿವಂತರಾದ್ರಲ್ಲ, ಬಲಿಷ್ಠರಾದರಲ್ಲ. ಯಾಕಂತಂದರೆ ದುರ್ಯೋಧನನ ವಿಚಾರ ಬೇರೆ ಆಗಿತ್ತು. ಪಾಂಡವರು ಭಿಕಾರಿಗಳು, ದುರ್ಯೋಧನನ ಆಲೋಚನೆ. ಪಾಂಡವರು ಭಿಕಾರಿಗಳು, ಅವರಿಗೆ ತಿನ್ನಲಿಕ್ಕಿಲ್ಲ, ಇನ್ನು ಸೈನ್ಯ ಕರ್ಕೊಂಡು ಯುದ್ಧಕ್ಕೇನು ಬರ್ತಾರೆ ಅಂತ ಅವನು ಅನ್ಕೊಂಡಿದ್ದ. ಯಾರು? ದುರ್ಯೋಧನ. ಆದರೆ ಧರ್ಮಾತ್ಮರಿಗೆ ಇಂಥ ಕಷ್ಟ ಬಂದತ್ತಲ್ಲ ಅಂತ ತಿಳ್ಕೊಂಡು ಸಪೋರ್ಟ್ ಮಾಡೋರು ಇರಲ್ಲ, ಮತ್ತೆ ಇದ್ದೇ ಇರ್ತಾರೆ. ಇದನ್ನು ಊಹೆ ಮಾಡಿರಲಿಲ್ಲ. ಯಾಕಂದರೆ ದುರ್ಯೋಧನನಲ್ಲಿ ಏನೈತಿ, ಚಕ್ರವರ್ತಿ, ಅವನು ಪ್ರೆಸೆಂಟ್ ರನ್ನಿಂಗ್ ರಾಜ, ಚಕ್ರವರ್ತಿ.
ಅವನು ಬಂದಿರತಕ್ಕಂಥ ಅರಸರಿಗೆ, ಆಳು ಕಾಳುಗಳಿಗೆ, ಸೈನಿಕರಿಗೆ ಏನೆಲ್ಲ ಕೊಡ್ಬೋದು. ಆ ಆಸೆಗೆ ಎಲ್ಲರೂ ಅವನ ಹತ್ರ ಬರ್ತಾರಂತ ತಿಳ್ಕೊಂಡಿದ್ದಾವ. ತಪ್ಪು ಕಲ್ಪನೆ. ಹೋಗಿರ್ಬೋದು, ಭಾಳಷ್ಟು ಜನ ಹೋಗಿರ್ಬೋದು, ಹೋಗಿಲ್ಲ. ಹಂಗನ್ನಪ್ಪ ಅಂದ್ರೆ ಪಾಂಡವ್ರ ಕಡೆಗೆ ಯಾರು ಬರಲೇಬಾರ್ದಾಗಿತ್ತಲ್ಲ, ಆದರೂ ಬಂದ್ರಲ್ಲ. ಧರ್ಮ ಬೇಕನ್ನೋರು ಬಂದಿರ್ತಾರೆ, ನ್ಯಾಯ ಕೊಡಿಸ್ಬೇಕನ್ನೋರು ಬಂದಿರ್ತಾರೆ. ಯಾಕಂದರೆ ಸಜ್ಜನರಿಗೆ ಕಷ್ಟ ಬಂದಾಗ ಶಕ್ತಿವಂತರ ಸಹಾಯ 4 ಮಂದಿ ಮಾಡಿದ್ರೆ ಸಾಕು. ದುರ್ಜನರಿಗೆ ಸುಖ ಬಂದಾಗ 100 ಮಂದಿ ಸಹಾಯ ಮಾಡಿದ್ರೆ 4 ಮಂದಿಗೆ ಅದು ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಅರಿಗಳತಿ ಹೆಚ್ಚಿದರು, ಶತ್ರುಗಳ ಶಕ್ತಿ ಹೆಚ್ಚಾಗ್ತಾಯಿದೆಯಲ್ಲ ಅಂತ ತಿಳ್ಕೊಂಡು ದುರ್ಯೋಧನ ಮೈ ಮರಿದಿರಲು, ಮೈ ಮರ್ತೋಗಿದ್ದಾವ. ಎಲ್ಲರೂ ನಮ್ಮ ಕಡೆ ಬಂದ್ಬಿಡ್ತಾರ. ನಮ್ಮದು 11 ಅಕ್ಷೋಣಿ ಸೈನ್ಯ, ಪಾಂಡವರು ಏನು ಮಾಡ್ಕೊಂತಾರೆ ನಮ್ಮನ್ನು. ಆಫ್ಟರ್ ಆಲ್ ಅಂಡರ್ ಎಸ್ಟಿಮೇಟ್ ಮಾಡಿದ್ದು. ಅವ್ರೇನು ಮಾಡ್ಕೊಂತಾರೆ ನಮ್ಮನ್ನು. ಯಾವುದನ್ನು ಕಡಿಮೆ ಅಂತ ನಾವು ಭಾವಿಸಬಾರ್ದು. ಅರ್ಥ ಆಯ್ತಿಲ್ಲ? ಅದರ ಸಾಮರ್ಥ್ಯ, ಅವ್ರ ಶಕ್ತಿ, ನೈತಿಕ ಬಲ, ಧರ್ಮದ ಶಕ್ತಿ ಇದೇ ಅರ್ಥ. ಅವ್ರು ಅದನ್ನು ಮಾಡೇ ಮಾಡ್ತಾರೆ. ಮೈ ಮರಿದಿರಲು, ಯಾವಾಗ ಮೈ ಮರ್ತಿದ್ದ ಈ ಥರ ಬಂದು ಪಾಂಡವರಿಗೆ ಸೈನ್ಯ ಸಪೋರ್ಟ್ ಮಾಡ್ತಾಯಿದೆ, ಸಹಾಯ ಮಾಡ್ತಾಯಿದೆ ಅಂತ ಗೊತ್ತಾಯಿತು. ಮಹಿಮೆಗ ಮಾನ್ಯ ವಹುದಿ, ಇದು ಹೀಗಾದರೆ ತಪ್ಪಾಗತ್ತೆ ನಮ್ಮದು, ಇದಕ್ಕೇನಾದರೂ ಒಂದು ಮಾಡಲೇಬೇಕು, ಅನುವರ್ಣಿಸಬೇಕೆಂದು ದುರ್ಯೋಧನನ ಚಿಂತಿಸಿದ. ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳೇಬೇಕು, ನಮ್ಮ ಶಕ್ತಿನ ಹೆಚ್ಚು ಮಾಡಿಕೊಳ್ಳೇಬೇಕು, ಪಾಂಡವರನ್ನು ಸೋಲಿಸಲೇಬೇಕು, ಈ ರಾಜ್ಯವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಭಾವನೆ, ಒಂದು ವಿಚಾರ ದುರ್ಯೋಧನನಲ್ಲಿ ಬಂತು. ಆ ರೀತಿ ಆಲೋಚನೆ ಮಾಡಿದ, ಚಿಂತಿಸಿದ. ಆಯ್ತು ಅಲ್ಲಮ್ಮ, ಬುಕ್ ಐತಿಲ್ಲ. ಅದನನ ಆಪ್ತರಿಗರುಹಿದನು ಗುಪ್ಪಿತದಲ್ಲಿ ಕೃಷ್ಣನನ್ನೊಳಗ ಮಾಡುವ ಮುದದಿ ಕೌರವರಾಯ ಬಂದನು ದ್ವಾರಕಾಪುರಿಗೆ. ಇದನ್ನು ಭೇದಿಸಿ ಬೇಹಿನರವಲು ಹಿದರ ಕುಂತಿ ಸುತರಿಗತಿ ವೇಗದಲ್ಲಿ ಧರ್ಮಜನಳುಕ್ಕಿ ಕುಳುಹಿದ ಇಂದ್ರನಂದನನ. ಸರಿಯಾಗಿ ತಿಳ್ಕೊಡ್ರಿ. ದುರ್ಯೋಧನ ಬಂದ, ಪಾಂಡವರಿಗೆ ಈ ಥರ ಸೈನ್ಯ ಹರಿದು ಬರ್ತಾಯಿದೆ, ಅವ್ರ ಸೈನ್ಯ ಕೂಡ ಜಾಸ್ತಿ ಆಗ್ತಾಯಿದೆ, ನಾವು ಅಂದ್ಕೊಂಡಿದ್ದೆಲ್ಲ ತಲೆ ಕೆಳಗೆ ಆಗ್ತಾಯಿದೆ ಅಂತ ತಿಳ್ಕೊಂಡು ಆಲೋಚನೆ ಮಾಡಿದ ತಕ್ಷಣ ನಾವು ಇದ್ವಲ್ಲ 4 ಕೊಲೆಗೊಂಡು ಸೀದಾ ಅಲ್ಲಿಗೆ ಬಂದ. ಹದನನ ಅಂದರೆ ಆ ರೀತಿ ಆಗಿರುವಂಥದ್ದನ್ನು ಆಪ್ತರಿಗೆ ಅರುಹಿದನು. ಆಪ್ತರಂದರೆ ಅದೇ ಶಕುನಿ ಮಾಮ, ಕ್ಲೋಸ್ ಫ್ರೆಂಡ್ ಕರ್ಣ, ತಮ್ಮ ದುಶ್ಯಾಸನ, ಅವರಿಗೆ ಅರುವಿದ. ಶಕುನಿ ಮಾಮ ಹಿಂಗಾಗಿದೆ, ಹಿಂಗಾಗ್ತಾಯಿದೆ, ಏನು ಮಾಡೋಣ. ಅವನು ಮೊದಲು ಶಕುನಿ ಕೇಳಿಯ, ಆಮೇಲೆ ಕರ್ಣನಿಗೆ ಹೇಳ್ದ ಈ ಥರ ಎಲ್ಲದ ಗುಪ್ಪಿತದಲ್ಲಿ. ಗುಪ್ಪಿತ ಅಂದರೆ ಗುಪ್ತವಾಗಿ, ರಹಸ್ಯವಾಗಿ. ಯಾಕಂದರೆ ಈ ಸೀಕ್ರೆಟ್ಗಳನ್ನು ಬಿಡಬಾರ್ದು. ಯಾರು ರಾಜ ಗೆಲ್ಲೋದು ಯಾವಾಗ ಗೊತ್ತಾ? ರಹಸ್ಯವನ್ನು ಕಾಪಾಡಿದಾಗ ಮಾತ್ರ ರಾಜ ಗೆಲ್ತಾರೆ. ರಹಸ್ಯವಾಗಿ ಆಲೋಚನೆ ಮಾಡಿದರು, ರಹಸ್ಯವಾಗಿ ಚರ್ಚೆ ಮಾಡಿದರು. ಹಿಂಗೆ ಚರ್ಚೆ ಮಾಡಿದ ಮೇಲೆ ಮುದದಿ ಕೌರವರಾಯ ಬಂದನು ದ್ವಾರಕಾಪುರಿಗೆ. ಬಂಡಗೆಟ್ ಜನ್ಮ. ಲಾಸ್ಟಿಗೆ ಚರ್ಚೆ ಆದ ತಕ್ಷಣ ಶಕುನಿ ಹೇಳಿರ್ತಾನೆ, ಇಲ್ಲ ಕರ್ಣ ಹೇಳಿರ್ತಾನೆ, ಯಾರೊಬ್ರು ಹೇಳಿರ್ತಾರೆ ಅದರೊಳಗೆ. ದುರ್ಯೋಧನ ಒಂದು ಕೆಲಸ ಮಾಡೋಣ, ಎಲ್ಲ ರಾಜರು ಹರಿದು ಬಂದಾರ, ಈಗ ಪಾಂಡವರಿಗೆ ನಮಗೂ ಹರಿದು ಬಂದಾರ, ಆದರೆ ಯದುಕುಲದವರಿನಿ ಯಾರ ಕಡೆಗೆ ಹೋಗಿಲ್ಲ. ಯದುಕುಲದವ್ರು ಅಂದ್ರೆ ಯಾರು? ಕೃಷ್ಣ, ಬಲರಾಮ, ಸಾತ್ವಿಕ್. ಇವ್ರಿನ್ನೂ ಯಾರ ಕಡೆಗೆ ಹೋಗಿಲ್ಲ, ನ್ಯೂಟ್ರಲ್ ಆಗ್ಯಾರ. ಯಾಕಂದ್ರೆ ಅವ್ರು ಹೋಗಕ್ಕೆ ಬರೋಲ್ಲ. ಕೃಷ್ಣಗೆ ಒಳಗಿರ್ತೈತಿ, ಲಾಸ್ಟ್ ಮೊಮೆಂಟಿಗೆ ಬ್ಯಾಟ್ ಮಾಡೋಣ, ಈಗ ಪ್ಯಾಡ್ ಕಡೆಗೆ ನಿಂತ್ಕೊಂಡ್ರೆ ತಪ್ಪಾಗುತ್ತೆ ಅಂತ ಸುಮ್ಮನೆ ಇರ್ತಾನೆ. ಆಮೇಲೆ ಮತ್ತು ಅಣ್ಣ ಯಾರಿಗೆ ಸಪೋರ್ಟ್ ಮಾಡ್ತಾನೋ ಗೊತ್ತಿಲ್ಲ, ಸುಮ್ಮಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ದ ನೆಪದಾಗ ನಾವು ಯಾಕೆ ಜಗಳ ಆಡೋಣ, ಸುಮ್ಮನೆ ಎದ್ಬೇಡ. ಅದು ಅಂತರಂಗನೇ ಬೇರೆ, ಬಹಿರಂಗನೇ ಬೇರೆ. ಇರಲಿ, ಆಮೇಲೆ ತಗೊಂತ ಬಾಣ ಬಿಟ್ಲು ಅಂತ ಮಾಡಿದ್ನೆ. ದುರ್ಯೋಧನ ಏನು ಮಾಡಿದ ಗೊತ್ತಾ? ಈಗ ಮುದದಿ ಕೌರವರಾಯ ಬಂದನು ದ್ವಾರಕಾಪುರಿಗೆ. ಭಾಳ
ಪ್ರೀತಿಯಿಂದ ಆನಂದದಿಂದ ದ್ವಾರಕಾಪುರಿಗೆ ಕೌರವರಾಯ ಅಂದರೆ ಯಾರು? ದುರ್ಯೋಧನ ಕೃಷ್ಣನ್ ತಗ ಬರ್ತಾನೆ. ಈಗ ಕೃಷ್ಣ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಪ್ಪ, ಪಾಂಡವರೊಂದಿಗೆ ನಾವು ಯುದ್ಧ ಮಾಡಕ್ಕೆ ಕುಂತೀವಿ, ಅವ್ರನ್ನ ಹೆಂಗಾದ್ರೆ ನಾನು ಸೋಲಿಸ್ಬೇಕೋ, ನಮಗೆ ನೀನು ಸಹಾಯ ಮಾಡ್ಬೇಕು ನೀನು ಅಂತ ತಿಳ್ಕೊಂಡು ದ್ವಾರಕಾಪುರಿಗೆ ಬಂದುಬಿಟ್ಟೆ. ಈಗ ನೋಡ್ರಿ, ಅವನು ಎಲ್ಲಿ ಹೋಗ್ಬೇಕು? ಅವು ಕೃಷ್ಣ ಓದೋನ್ನೇ ಕಟ್ಟಾಕಕ್ಕೆ ನೋಡಿದಾನ. ಅವನು ಓದಂಥ ಕೃಷ್ಣನಿಗೆ ಅವಮಾನ ಮಾಡೋಕ್ಕೆ ಹೋದವನು ಈಗ ಯಾರನ್ನ ಕೇಳಕ್ಕೆ ಬಂದಾನ? ಯಾಕೆ ಕೇಳಕ್ಕೆ ಬಂದಾನ ಗೊತ್ತಾ? ನಾಳೆ ಕೇಳಿಲ್ಲ ಅಂತ ಕೃಷ್ಣ ಬೇಜಾರು ಮಾಡ್ಕೋಬಾರ್ದು. ಅದು ಒಂದು ಅವ್ನಿಗೆ ಗೊತ್ತೈತೆ. ಕೃಷ್ಣ ಕೇಳಿದ್ರು ಅಷ್ಟೇ, ಕೇಳದಿದ್ರು ಅಷ್ಟೇ. ಕೃಷ್ಣ ಅಂತಾರೆ ಏನು ಮಾಡಿದ್ರು ನಮ್ಮ ಕಡೆ ಬರಲ್ಲ. ಒಂದು ಸಂಪ್ರದಾಯ ಈ ಲಾಸ್ಟಿಗೆ ಅದಾರಲ್ಲ, ಕುಂತಾರಲ್ಲ ದೊಡ್ಡವರು, ಹೋಗಿ ಒಂದು ಮಾತು ಕೃಷ್ಣಗೆ ಕೇಳ್ಕೊಂಬ ಅಂತ ಅಂದಾಗ ಮತ್ತೆ ಬರ್ಬೇಕಾಗ್ತದೆ. ನಾವು ಯಾಕೆ ಕೇಳಕ್ಕೆ ಹೋಗಲ್ಲ ಅಂತಂದ್ರೆ ಅವನಿಂದ ಸಾಹಿತ್ಯ ಅಂತ ಅವ್ರು ಅಂದ್ಬಿಟ್ರೆ ಏನು ಮಾಡು, ಒಂದು ಮಾತು ಕಡಿಗೊಳಿಸ್ಕೊಂಬಿಡೋಣ, ಹೌದಲ್ಲ? ಮತ್ತು ಕಡಿಗೊಳಿಸ್ಕೊಂಬಿಡಿ, ಏನು ತಪ್ಪೇನು? ಬಂದನು ದ್ವಾರಕಾಪುರಿಗೆ ಇದನ್ನು ಭೇದಿಸಿ ಬೇಹಿನರುಹುವ ಹಿಂದ ಇದರು ಕುಂತಿ ಸುತರಿಗತಿ ವೇಗದಲ್ಲಿ ಧರ್ಮಜ ನಳುಕಿ. ನೋಡ್ರಿ, ಇದು ಭಾರಿ ಮಜಾ. ಈ ರೀತಿ ದುರ್ಯೋಧನ ದ್ವಾರಕಾಪುರಿಗೆ ಬರ್ತಾನೆ ಅಂತ ಗೊತ್ತಾಗುವ ವಿಷಯ ದ್ರುಪದ ರಾಜನಿಗೆ ಗೊತ್ತಾಗ್ತದೆ. ಅವ್ನು ಕಳಿಸಿದ್ದಾನೆ, ಮತ್ತೆ ಪುರೋಹಿತನ ಕಳಿಸಿದ್ದಲ್ಲ, ಏನೇನಾಗೈತೆ ತಿಳ್ಕೊಂಬ ಅಂತೇಳಿ. ದ್ರುಪದ ರಾಜ ಹೆಂಗೆ ಮೆಸೇಜ್ ಮಾಡಿದ್ನೋ ಧರ್ಮಜಿಗೆ ಹೇಳಿದ. ಧರ್ಮಜ ಹಿಂಗೆ ಆಗ್ತಾ ಇದ್ದಪ್ಪ, ಏನು ಮಾಡ್ತೀವಿ ಮುಂದೆ ನೀನು? ಏನು ಮಾಡೋದು? ಧರ್ಮಜನ ಅಳುಕಿ. ಧರ್ಮಜನಿಗೆ ಅಳುಕು ಬಂತು. ಅಳುಕಂದ್ರೇನೋ ಸ್ವಲ್ಪ ಆತಂಕ ಆಯ್ತು. ಅಲ್ಲಿ ದುರ್ಯೋಧನ, ನೀವು ಇಷ್ಟು ಕ್ರಿಮಿನಲ್ ಅಂತ ನನಗೆ ಗೊತ್ತಿದ್ದಿಲ್ಲ. ಇರಲೇ ಅವಾಗೇನು ಮಾಡ್ತಾನೆ ಗೊತ್ತಾ? ಆ ತಕ್ಷಣವೇ ಧರ್ಮರಾಜ ಏನು ಮಾಡ್ತಾನ? ಧರ್ಮಜನ ಅಳುಕಿ ಕಳುಹಿದನು ಇಂದ್ರನಂದನನ. ಇಂದ್ರನಂದನ ಅಂದರೆ ಯಾರು? ದೇವೇಂದ್ರನ ಮಗ ಅರ್ಜುನ. ಬಂದವನೇ ಧರ್ಮರಾಯ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಬಾರ ಇಲ್ಲಿ, ಹಿಂಗೈತಿ ಮೆಸೇಜ್, ಈ ಥರ ವಿಚಾರಗಳು ಬಂದು ನಮಗೆ. ಈಗಿಂದೀಗಲೇ ನೀನು ಏನು ಮಾಡಬೇಕು? ಕೃಷ್ಣನನ್ನು ಭೇಟಿಯಾಗಿ ಕೃಷ್ಣನನ್ನು ನೀವೇನು ಮಾಡಬೇಕು? ನಮ್ಮ ಕಡೆಗೆ ಬೆಂಬಲವನ್ನು ಸೂಚಿಸ್ಬೇಕಂತೇಳಿ ಕೃಷ್ಣನ ಪ್ರಾರ್ಥನೆ ಮಾಡಿ ಬಾ ಅಂತ ತಿಳ್ಕೊಂಡು ಯಾರನ್ನ ಕಳಿಸ್ತಾನ? ಅರ್ಜುನನ್ನು ಕಳಿಸ್ತಾನೆ. ಅರ್ಜುನ ಕಳಿಸ್ದ. ಅಲ್ಲಿ ಭಾರೀ ಒಂದು ತಂತ್ರ ಇರುತ್ತಲ್ಲಿ. ಕೃಷ್ಣ ನೋಡ್ರಿ ಭಾರಿ ಬೆರಕಿ. ಕೃಷ್ಣ ಅದನ್ನಲ್ಲ, ಅವ್ನಿಗೆಲ್ಲ ಗೊತ್ತಿರ್ತೈತಿ, ಯಾವನು ಬರ್ತಾನೆ, ಯಾವನು ಹೋಗ್ತಾನ, ಯಾವುದಕ್ಕೆ ಬರ್ತಾನೆ ಅಂದೆಲ್ಲ ಗೊತ್ತಿರ್ತೈತೆ. ಮ್ಯಾಗ ನಾಟಕ ಮಾಡೋರೆಷ್ಟು, ಒಳಗಲಿಂದ ಅಂತರಾತ್ಮದಿಂದ ಭಕ್ತಿ ತೋರಿಸೋರೆಷ್ಟು ಎಲ್ಲ ಗೊತ್ತಿರುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಧರ್ಮರಾಯ ಯಾರನ್ನ ಕಳಿಸ್ತಾನೆ? ಅರ್ಜುನನನ್ನು ಕಳಿಸ್ದ. ಸರಿ, ಹಾಗಾದರೆ ಮುಂದೇನಾಗತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ತಾನೆ ನೋಡೋಣ. ಇನ್ಯಾರೇ ಇದುವರೆಗೆ ಈಗ ಕೃಷ್ಣನ ಬಳಿಗೆ ಅರ್ಜುನನನ್ನು ಕಳಿಸಿ ಕೃಷ್ಣನ ಒಂದು ಬೆಂಬಲವನ್ನು ಪಡೆಯೋದಕ್ಕೆ ಏನಿದೆ ಅದನ್ನು ಮಾಡ್ಕೊಂಡು ಬಾ ಅಂತ ತಿಳ್ಕೊಂಡು ಧರ್ಮರಾಯ ಅರ್ಜುನನನ್ನು ಕಳಿಸಿದ. ಮುಂದೇನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.